ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಡೇಟಾ ಟೈಪ್ ಅಂತ ಹೇಳಿದ್ರೆ ಏನು ಅದರ ಬಗ್ಗೆ ಕಲಿಯುವ. ಸೊ ಡೇಟಾ ಟೈಪ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಡೇಟಾ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಇನ್ ಸೈಡ್ ವೇರಿಯೇಬಲ್. ಓಕೆ, ವೇರಿಯೇಬಲ್ ಒಳಗೆ ಬೇರೆ ಬೇರೆ ಟೈಪ್ ಆಫ್ ಡೇಟಾವನ್ನು ನಾವು ಸ್ಟೋರ್ ಮಾಡಿ ಇಡ್ತೇವೆ. ಸೊ ಫಾರ್ ಎಕ್ಸಾಂಪಲ್, ನಿಮಗೆ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಒಂದು ಬಾಟಲ್ನ ಒಳಗೆ ನೀರನ್ನು ಸ್ಟೋರ್ ಮಾಡಿ ಇಡ್ತೀವಿ. ಅದೇ ಒಂದು ಫುಡ್ಡನ್ನು ಟಿಫಿನ್ ಬಾಕ್ಸ್ನ ಒಳಗೆ ಸ್ಟೋರ್ ಮಾಡಿ ಇಡ್ತೀವಿ. ಅದೇ ಒಂದು ಹಣವನ್ನು ವಾಲೆಟ್ನಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ. ಸ್ಟೋರ್ ಮಾಡೋದೆಲ್ಲ ಕಂಟೈನರೇ, ಬಟ್ ನೀವು ವ್ಯಾಲ್ಯೂವನ್ನು ಬೇರೆ ಬೇರೆ ಸ್ಟೋರ್ ಮಾಡಿ ಇಟ್ಟಿರ್ತೀರಿ. ಅದೇ ರೀತಿ ಒಂದು ಡೇಟಾ ಟೈಪಲ್ಲಿ ಎ ಡೇಟಾ ಟೈಪ್ ಡಿಫೈನ್ಸ್ ದ ಕೈಂಡ್ ಆಫ್ ವ್ಯಾಲ್ಯೂ ದಟ್ ಎ ವೇರಿಯೇಬಲ್ ಕ್ಯಾನ್ ಸ್ಟೋರ್. ಈಗ ಆ ವೇರಿಯೇಬಲಲ್ಲಿ ನಾನು ಇಂಟೀಜರನ್ನು ಎಲ್ಲಿಯಾದರೂ ಸ್ಟೋರ್ ಮಾಡಿದರೆ, ಇಂಟೀಜರ್ ಅಂತ ಹೇಳಿದರೆ ಹೋಲ್ ನಂಬರ್. ಫಾರ್ ಎಕ್ಸಾಂಪಲ್ 10 ಆಗಿರ್ಬೋದು, 20 ಆಗಿರ್ಬೋದು. ಈಗ 10 ಅದು ಹೋಲ್ ನಂಬರ್, 100 that is whole number, 100 is a whole number, okay, 20 is a whole number. If I store this kind of data, this kind of value, ಈ ರೀತಿಯ ವ್ಯಾಲ್ಯೂವನ್ನು ನಾನು ಸ್ಟೋರ್ ಮಾಡಿದರೆ ಅದು ಇಂಟೀಜರ್ ಡೇಟಾ ಟೈಪ್. ಒಂದು ವೇಳೆ ನಾನು ಇದಕ್ಕೆ ಪಾಯಿಂಟನ್ನು ಯೂಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ 11.21 ಇಲ್ಲಿ ಏನಾಯಿತು, ಡೆಸಿಮಲ್ ಪಾಯಿಂಟ್ ಬಂತು. ಡೆಸಿಮಲ್ ಪಾಯಿಂಟ್ ಬಂದರೆ ಅದನ್ನು ನಾವು ಫ್ಲೋಟಿಂಗ್ ಡೇಟಾ ಟೈಪ್ ಅಂತ ಕರಿತೇವೆ. ಹೋಲ್ ನಂಬರ್ ಬಂದರೆ ಇಂಟೀಜರ್, ಫ್ಲೋಟಿಂಗ್ ವ್ಯಾಲ್ಯೂ ಪಾಯಿಂಟ್ ಬಂದರೆ, ಡೆಸಿಮಲ್ ಪಾಯಿಂಟ್ಸ್ ಬಂದರೆ ನಾವೇನಂತ ಕರಿತೇವೆ, ಫ್ಲೋಟ್ ಅಂತ ಕರಿತೇವೆ. ಫ್ಲೋಟ್ ಡೇಟಾ ಟೈಪ್. ಹೋಲ್ ನಂಬರ್ ಆದರೆ ಇಂಟೀಜರ್ ಡೇಟಾ ಟೈಪ್. ಒಂದು ವೇಳೆ ನೇಮ್ ಏನಾದರೂ ಇದ್ದರೆ, ರಾಮ್ ಅಥವಾ ಹೆಲೋ ಈ ರೀತಿ ಡೇಟಾ ಇದ್ದರೆ ಅದನ್ನು ನಾವು ಸ್ಟ್ರಿಂಗ್ ಅಂತ ಕರೆಯುವುದು. ಈ ಸ್ಟ್ರಿಂಗ್ ದಟ್ ಈಸ್ ಎನ್ಕ್ಲೋಸ್ಡ್ ಇನ್ ಕೋಟ್ಸ್, ಕೋಟಲ್ಲಿ ಎನ್ಕ್ಲೋಸ್ ಆಗಿರುವಂಥದ್ದು ಸ್ಟ್ರಿಂಗ್ ಅಂತ ಕರಿತೇವೆ. ಇನ್ನೊಂದು ಡೇಟಾ ಟೈಪ್ ದಟ್ ಈಸ್ ಬೂಲಿಯನ್. ಬೂಲಿಯನ್ ಅಲ್ಲಿ ಎರಡೇ ವ್ಯಾಲ್ಯೂ ಇರುವಂಥದ್ದು, ಒಂದು ಟ್ರೂ ಆಗಿರುತ್ತದೆ ವ್ಯಾಲ್ಯೂ ಅಥವಾ ಫಾಲ್ಸ್ ಆಗಿರ್ತದೆ, 0 or 1. ಸೊ ದಟ್ ಈಸ್ ಅ ಬೂಲಿಯನ್ ಡೇಟಾ ಟೈಪ್. ನಮ್ಮ ಪೈಥಾನ್ ಅಲ್ಲಿ ಇಷ್ಟೆಲ್ಲ ಬೇಸಿಕ್ ಡೇಟಾ ಟೈಪ್ಸ್ ಇರುವಂಥದ್ದು: ಇಂಟೀಜರ್, ಫ್ಲೋಟ್, ಸ್ಟ್ರಿಂಗ್ ಮತ್ತೆ ಬೂಲಿಯನ್. ಇಂಟೀಜರ್ ಅಂತ ಹೇಳಿದ್ರೆ ಹೋಲ್ ನಂಬರ್, ಫ್ಲೋಟ್ ಅಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 11.21 ಆಗಿರ್ಬೋದು ಅಥವಾ 10.50 ಆಗಿರ್ಬೋದು. ಸೊ ದಟ್ ಆರ್ ಡೆಸಿಮಲ್ ಪಾಯಿಂಟ್ಸ್, ಫ್ಲೋಟ್ ಡೇಟಾ ಟೈಪ್. ನೆಕ್ಸ್ಟ್ ಸ್ಟ್ರಿಂಗ್ ನೇಮ್ ಆಗಿರ್ಬೋದು, ಅಂಥದನ್ನ ನಾನು ಡಬಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಅಥವಾ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಅದನ್ನ ಸ್ಟ್ರಿಂಗ್ ಡೇಟಾ ಟೈಪ್ ಅಂತ ಕರಿತೇನೆ. ಇನ್ನೊಂದು ಲಾಸ್ಟ್ ಬೂಲಿಯನ್ ವ್ಯಾಲ್ಯೂ, ಅದರ ವ್ಯಾಲ್ಯೂ ಟ್ರೂ ಅಥವಾ ಫಾಲ್ಸ್ ಆಗಿರುವಂಥದ್ದು. ನಿಮಗೊಂದು ನಾನು ಸಣ್ಣ ಎಕ್ಸಾಂಪಲ್ ತೋರಿಸ್ತೇನೆ. ಸೊ ಇಲ್ಲಿ ಒಂದು ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ಆ ವೇರಿಯೇಬಲ್ ಅಲ್ಲಿ ನಾನು 20 ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ವೇರಿಯೇಬಲ್ ನೇಮ್ ಏಜ್ 20 ಅಂತ ಅದಕ್ಕೆ ಅಸೈನ್ ಮಾಡಿರೋ ವ್ಯಾಲ್ಯೂ. ಸೊ ಈಗ ನಾನು ಪೈಥಾನಲ್ಲಿ ಪ್ರಿಂಟ್ ಏಜ್ ಅಂತ ಕೊಟ್ಟರೆ, ಸೊ ಇಟ್ ವಿಲ್ ಜಸ್ಟ್ ಪ್ರಿಂಟ್ ದ ವ್ಯಾಲ್ಯೂ ಇನ್ಸೈಡ್ ಏಜ್ ವೇರಿಯೇಬಲ್. ಈ ವೇರಿಯೇಬಲ್ನ ಒಳಗೆ ಏನುಂಟು ಅದನ್ನು ಪ್ರಿಂಟ್ ಮಾಡ್ತದೆ, ವ್ಯಾಲ್ಯೂ ಎಷ್ಟುಂಟು ಅದನ್ನು ಪ್ರಿಂಟ್ ಮಾಡ್ತದೆ, 20 ಅಂತ ಪ್ರಿಂಟ್ ಮಾಡ್ತದೆ. ಅದೇ ನಾನು ಪ್ರಿಂಟ್ ಟೈಪ್ ಆ್ಯಂಡ್ ವೇರಿಯೇಬಲ್ ನೇಮ್, ಪ್ರಿಂಟ್ ಟೈಪ್ ಮತ್ತು ವೇರಿಯೇಬಲ್ನ ಪಾಸ್ ಮಾಡ್ತೇನೆ ಅಲ್ಲಿ. ಆಗ ನನಗೆ ಏನು ಸಿಗ್ತದೆ, ಇದು ಯಾವ ಟೈಪ್ ಆಫ್ ವೇರಿಯೇಬಲ್, ಸೊ ಅದನ್ನು ಈ ಒಂದು ಪೈಥಾನ್ ಐಡೆಂಟಿಫೈ ಮಾಡಿ ಹೇಳ್ತದೆ. ಈಗ ರನ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ಈ ಏಜಲ್ಲಿ ಸ್ಟೋರ್ ಆಗಿರುವಂಥದ್ದು 20, ಇಲ್ಲಿ ಬಂದಿದೆ 20. ನೆಕ್ಸ್ಟ್ ಯಾವ ಟೈಪ್ ಆಫ್ ಡೇಟಾವನ್ನು ಈ ಏಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೇನೆ, ಕ್ಲಾಸ್ ಇಂಟ್ ಅಂತ ತೋರಿಸ್ತೇನೆ. ಇಂಟೀಜರ್ ಡೇಟಾ ಟೈಪನ್ನು ಈ 20 ಸ್ಟೋರ್ ಮಾಡಿದೆ. ಇಲ್ಲಿ ನೋಡ್ಬೋದು 20 ಈಸ್ ಅ ಇಂಟೀಜರ್ ಟೈಪ್, ಯಾವುದೇ ಡೆಸಿಮಲ್ ಪಾಯಿಂಟ್ಸನ್ನು ಯೂಸ್ ಮಾಡಲಿಲ್ಲ. ಈಗ ನಾನು ಏನು ಮಾಡ್ತೇನೆ, 20.10, ಓಕೆ, 20.10 ಅಂತ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತೇನೆ ಅಲ್ಲಿ. ಈಗ ನಾನು ಪ್ರಿಂಟ್ ಮಾಡಿದರೆ ಇದನ್ನು ನೋಡಿ, ಆಗ ಇಂಟೀಜರ್ ಅಂತ ಡಿಸ್ಪ್ಲೇ ಮಾಡಿದೆ ಡೇಟಾ ಟೈಪ್. ಈಗ ಫ್ಲೋಟ್ ಅಂತ ಡಿಸ್ಪ್ಲೇ ಮಾಡ್ತಾ ಉಂಟು, 20.1 ಆರ್ 20.10. ಈಗ ಇದು ಫ್ಲೋಟ್ ಅಂತ ಡಿಸ್ಪ್ಲೇ ಮಾಡ್ತೇನೆ. ಟೈಪ್ ಆಫ್ ದಿಸ್ ವೇರಿಯೇಬಲ್, ಡೇಟಾ ಟೈಪ್ ಆಫ್ ದಿಸ್ ವೇರಿಯೇಬಲ್ ಈಸ್ ಅ ಫ್ಲೋಟ್. ಈಗ ನಾನೇನು ಮಾಡ್ತೇನೆ, ಇನ್ನೊಂದು ವೇರಿಯೇಬಲನ್ನು ಕ್ರಿಯೇಟ್ ಮಾಡ್ತೇನೆ. ನೇಮ್ ಈಕ್ವಲ್ ಟು ಅಸೈನ್ ಮಾಡ್ತಾ ಇದ್ದೇನೆ ಕೌಶಿಕ್. ಪ್ರಿಂಟ್ ಟೈಪ್ ಯಾವುದನ್ನು ಪ್ರಿಂಟ್ ಮಾಡಬೇಕು, ನಾನು ನೇಮನ್ನು ಪ್ರಿಂಟ್ ಮಾಡಬೇಕು. ನೇಮ್ ವೇರಿಯೇಬಲ್ ಯಾವ ಟೈಪ್ ಇದು ಡೇಟಾ ಟೈಪ್ ಉಂಟು ಡಿಸ್ಪ್ಲೇ ಮಾಡಲಿಕ್ಕೆ. ಇದನ್ನು ರನ್ ಮಾಡಿದರೆ, ಸೇವ್ ಮಾಡಿ ರನ್ ಮಾಡಿದ್ದೇನೆ. ಈಗ ಏಜಲ್ಲಿ ಇರುವಂಥದ್ದು ಫ್ಲೋಟ್ ಡೇಟಾ ಟೈಪ್ ನಮಗೆ ಆಲ್ರೆಡಿ ನೋಡಿ ಆಗಿದೆ. ನೆಕ್ಸ್ಟ್ ನೇಮ್ ಅನ್ನುವಂಥ ವೇರಿಯೇಬಲಲ್ಲಿ ಯಾವ ಡೇಟಾ ಟೈಪ್ ಉಂಟು, ಸ್ಟ್ರಿಂಗ್. ಆಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೆಲ್ಲ, ಕೋಡ್ಸಲ್ಲಿ
ಇರುವಂಥದ್ದು. ಸಿಂಗಲ್ ಕೋಟ್ ಯೂಸ್ ಮಾಡ್ಬೋದು, ಡಬಲ್ ಕೋಟ್ ಅನ್ನ ಸಹ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸಿಂಗಲ್ ಕೋಟ್ ಅಲ್ಲಿ ಕೂಡ ಅದೇ ಔಟ್ಪುಟ್ ಬರ್ತದೆ, ಡಬಲ್ ಕೋಟ್ ಅಲ್ಲಿ ಕೂಡ ಅದೇ ಔಟ್ಪುಟ್ ಬರುತ್ತೆ, ಏನು ವ್ಯತ್ಯಾಸ ಇಲ್ಲ. ಸೊ ಕೋಟ್ ಅಲ್ಲಿ ಎನ್ಕ್ಲೋಸ್ ಮಾಡಿ ಇಟ್ಟಿರ್ತೇನೆ ಸ್ಟ್ರಿಂಗ್ ವ್ಯಾಲ್ಯೂ. ಇದೀಗ ಫ್ಲೋಟಿಂಗ್ ವ್ಯಾಲ್ಯೂ ಬಂತು, a ಈಕ್ವಲ್ ಟು 10. ಅದೀಗ ಇಂಟೀಜರ್ ವ್ಯಾಲ್ಯೂ, ಇಂಟೀಜರ್ ವ್ಯಾಲ್ಯೂ, ಇದು ಫ್ಲೋಟಿಂಗ್ ವ್ಯಾಲ್ಯೂ, ದಿಸ್ ಇಸ್ ಸ್ಟ್ರಿಂಗ್. ಸೊ ನಿಮಗೆ ಡೇಟಾ ಟೈಪಿನ ಬಗ್ಗೆ ಒಂದು ಕರೆಕ್ಟ್ ಆಗಿ ಐಡಿಯಾ ಸಿಕ್ಕಿತು ಅಂತ ಅನ್ಕೊಳ್ತೇನೆ. ಸೊ ನಿಮಗೆ ಡೇಟಾ ಟೈಪಿನ ಬಗ್ಗೆ ಕರೆಕ್ಟ್ ಆಗಿ ವಿಷಯ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.